ಇದಲ್ವಾ ನ್ಯಾಷನಲ್ ಇರೋದು? ಏನು ಕೇಳು? ಬೆಂಗಾಲ್ ಟೈಗರ್. ಅಟ್ಯಾಕ್ ಮಾಡ್ಬಿಟ್ರ ಆಮೇಲೆ ಅವ್ನಿಗೆ ಇನ್ನೊಂದು ಕೊಡು. ನಾನು ತಿರ್ಗಂಗಿಲ್ವಲ್ಲ, ನಾಚ್ಕೊಂಡ್ಬಿಡ್ತೀಯಾ? ಅರ್ಧಂಬರ್ಧ ಕುಡಿದ್ಬಿಟ್ಟಿದ್ದೀನಿ, ಕಾಫಿನೇ ಕಾಣುತ್ತೆ. ನನ್ನ ಮೇಲೆ ಆಣೆ ಕಂಡ್ರಿ ನೀವೇನ ಫೋನ್ ಕೊಟ್ಟರೆ ನಾನು ಎಷ್ಟು ಬಿಟ್ಟು ಬಂದ್ಬಿಡ್ತೀನಿ ಅಷ್ಟೇ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಟು ಬ್ಲಾಗ್. ಇವತ್ತೊಂದು ಸ್ಮಾಲ್ ಪಿಕ್ನಿಕ್ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. 3 days ಕಂಟಿನ್ಯೂಸ್ ಆಗಿ ರಜಾ ಇತ್ತಲ್ವಾ, ಹಾಗಾಗಿ ಚಿಲ್ಡ್ರನ್, ನೋ ಚಿಲ್ಡ್ರನ್ ಹಿಯರ್, ಯು ಓನ್ಲಿ ಚೈಲ್ಡ್. ಈ ಮೇಡಮ್ನವ್ರದೇಪ್ಪ ಫುಲ್ ಡಿಮ್ಯಾಂಡು. ಆಲೆ 1.5 ವರ್ಷದಿಂದ ಕೇಳ್ತಾನೆ ಇದ್ಲು, ಬನ್ನರ್ಘಟ್ಟ ಕರ್ಕೊಂಡು ಹೋಗ್ರಿ, ನಾನು ಹರಿಮಲ್ಸ್ ನೋಡಬೇಕು ಅಂತ. ಅವ್ರ ಪಪ್ಪಂಗಂತೂ ರಜಾ ಬಂದಾಗಲೆಲ್ಲ ತಿಳಿಸ್ಬಿಟ್ಟಿದ್ದಾಳೆ. ಪಾಪ ಅವನಿಗೂ ಟೈಮ್ ಆಗಿರಲಿಲ್ಲ ಕರ್ಕೊಂಡು ಹೋಗೋದಕ್ಕೆ. ಇವಾಗ ಪ್ಲ್ಯಾನ್ ಮಾಡಿದ್ದೇನಲ್ಲ ಬನ್ನರ್ಘಟ್ಟ ಹೋಗಬೇಕು ಅಂತ. ಹಂಗೋ ಹಿಂಗೋ ಏನೇನೋ ಪ್ಲ್ಯಾನ್ ಮಾಡಿ, ಏನೇನೋ ಎಲ್ಲೋ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಎಲ್ಲೋ ಹೊರಟಿದ್ದಾಯ್ತು. ನೋಡಿ ಸಾನ್ವಿ ಶೂಸ್ ಹಾಕೊಂಡು ಕೂತಿಲ್ವಾ? ಏನ್ ಬೈದಿ ನಿಮ್ಮಮ್ಮ? ನೋಡಿ, ನನ್ನ ಮಗಳು ಡಿಕ್ಕಿನಲ್ಲಿ ಕುತ್ಕೊಂತಾಳಂತೆ, ಜಾಗ ಸಾಕಾಗೋದಿಲ್ಲ ಅಂತ ಹೇಳಿ. ಅವ್ರ 2ನೇ ಮಾಮ ಬೇರೆ ಇನ್ನೂ ಬಂದಿಲ್ಲ, ಅವ್ನು ಬೇರೆ ಇನ್ನೊಂದು ಕಾರ್ ತೊಗೊಂಬರ್ತಾನೆ. ಅದು ಬಂದಮೇಲೆ ಅಡ್ಜಸ್ಟ್ ಆಗುತ್ತೆ, ಅಲ್ಲಿವರೆಗೂ ಕುತ್ಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಇವನೇ ನಮ್ಮ ಅಣ್ಣ ಭೂಯಿತಾರಪ್ಪ ಬರ್ತಾ ಇದ್ದಾರೆ ನೋಡಿ. ನನಗೆ ಎಷ್ಟೇ ಕಷ್ಟ ಆದರೂ ಎಷ್ಟೇ ಕೆಲಸ ಇದ್ರು ಹೆಂಗೆಲ್ಲ ಬ್ಯಾಲೆನ್ಸ್ ಮಾಡ್ತೀನಿ. ಇವರೇನಿಲ್ಲ, 1-2 ನಿಮಿಷನೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ನು ಗಲಾಟೆ ಮಾಡ್ದ ಅಂತ ಫೋನ್ ಕೊಟ್ಟು ಫೋನ್ ನೋಡೋದು ಕಲ್ಸಿ ಇಟ್ಬಿಡ ನನ್ನ ಮಗಂಗೆ. ನೀನ್ ಬರೀ ಎಷ್ಟಕ್ಕ ನೋಡ್ತಾನೆ, ನೀನ್ ಬರ್ಲಿಲ್ಲ ಅಂತ ಇದ್ದೀವಿ, ಕಿಳಿ ಗಿಳಿಕೊಂಬತ್ತಾನ. ನೀವು ಫೋನ್ ಏನನ್ನ ಇನ್ನೂ ಸರಿ ಕೊಟ್ರಿ, ಫೋನೇ ಹೊಡೆದಾಕ್ಬಿಡ್ತೀನಿ ನಾನು. ನನ್ನ ಮೇಲೆ ಆಣೆ ಕಂಡ್ರಿ ನೀವೇನ ಫೋನ್ ಕೊಟ್ಟರೆ ನಾನು ಎಷ್ಟು ಬಿಟ್ಟು ಬಂದ್ಬಿಡ್ತೀನಿ ಅಷ್ಟೇ. ನನ್ನ ಮೇಲೆ ಹತ್ತಾನೆ, ಕುಣಿತಾನೆ, ಅವ್ರ ಹತ್ರ ಸೈಲೆಂಟ್ ಆಗಿ ಕೂತಿರ್ತಾನೆ. ಏನಕ್ಕಂದ್ರೆ ಫೋನ್ ಕೊಡ್ತಾರಲ್ಲ. ಬಾಯ್ ಬಾಯ್. ನೀನ್ ಮಾಡ ಬಾಯ್. ಅಮ್ಮ ತೆಗ್ದಿಕ್ಬಿಟ್ಟು ಕುತ್ಕೊಬೇಕಾಗಿತ್ತು ಕಣೆ. ಹಾಗೆ ಇದು ನಮ್ಮ ಊರ ಹತ್ರ ಇರೋ ಫೇಮಸ್ ದೇವಸ್ಥಾನ, ಕೈದಾಳದ ದೇವಸ್ಥಾನ. ನೋಡ್ಕೊಬಿಡಿ. ಊರವ್ರದೇ ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಅಮ್ಮ ಆ ಫಂಕ್ಷನ್ಗೆ ಹೋಗಿದ್ದಾರೆ. ಇನ್ನು ನಮ್ಮಪ್ಪ ಮನೆ ಹತ್ರ ಯಾರಾದರೂ ಒಬ್ರು ಇರಲೇಬೇಕಲ್ವ, ಹಾಗಾಗಿ ನಮ್ಮಪ್ಪ ಇರ್ತಾರೆ. ನಾವೆಲ್ಲ ಹೊರಟಿದ್ದೀವಿ. ಪರಮೇಶ್ವರ ಒಬ್ಬ ಜಾಯ್ನ್ ಆಗ್ತಾನೆ ಬಂದ್ಬಿಟ್ಟು. ನಮ್ಮ ಪರ್ಮಿಷನ್ ಹೇಳ್ತೀವಿ, ನಮ್ಮ ಚಿನ್ನುಗೆ ಎಕ್ಸಾಮ್ ನಡೀತದೆ, ಹಾಗಾಗಿ ನಾವು ಇಷ್ಟೇ ಜನ ಮಕ್ಕಳಿಗೋಸ್ಕರ ಟ್ರಿಪ್ ಮಾಡ್ತಾ ಇರೋದು. ರೀ, ನೀವೇನು ತಿನ್ನಲ್ವಲ್ರಿ, ಅಂತವ್ ತಂದಿದ್ದೀರ, ನೀವು ತಿನ್ನೋ ತಗೊಬನ್ರಿ. ಕಳ್ಳೆ ಬೀಜ ತಂಬೋಗಿ ತಿನ್ನೋರಂತೆ. ಪಕೋಡ, ಚಿಪ್ಸು. ಇನ್ನೇನು ನಮ್ಮ ಪರಮೇಶ್ವರ ಒಬ್ಬನೇ ಅಲ್ವಾ, ಅವನು ಕೂಡ ಬಂದು ಜಾಯ್ನ್ ಆದ. ಮತ್ತೆ ಇನ್ನೊಂದು ಕಾರ್ ತೊಗೊಳೋದು, ಇದೇ ಕಾರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ನ ಕಾರ್ನ ಅಲ್ಲೇ ಪಾರ್ಕ್ ಮಾಡ್ದ. ಅವ್ರ ಮಾಮೂನ್ ರೇಗಿಸ್ತಾ ಇದ್ದಾಳೆ ಅಂಕಲ್ ಅಂತ ಹೇಳಿ. ನಮ್ಮಮ್ಮ ಅಂತೂ ಝೂಮಲ್ಲೇ ಇದ್ದಾಳೆ. ಇನ್ನು ಹೋಗಿರೋದಂತೂ ಗೌರ್ಮೆಂಟ್ ಹಾಲಿಡೇಸ್ ಅಲ್ವಾ, ಹಾಗಾಗಿ ತುಂಬಾ ರಶ್ ಇತ್ತು. ಟಿಕೆಟ್ ಹತ್ರನೇ ಒಂದು ಅರ್ಧ ಗಂಟೆ ಕ್ಯೂ ನಲ್ಲಿ ನಿಂತಿದ್ರು. ಹಾಗಾಗಿ ಅಲ್ಲಿ ಚಿಲ್ಡ್ರನ್ ಪಾರ್ಕ್ ಇತ್ತು, ಅಲ್ಲಿ ಮಕ್ಕಳನ್ನ ಆಟ ಆಡಿಸ್ಕೊತಾ ಇದ್ವಿ ನಾವು. ಸ್ಕಂದಂಗೆ ಯಾವ ಆಟ ಆದ್ರೇನು ಎಲ್ಲ ಹೊಸದೇನೆ ಅವನಿಗೆ, ಹಾಗಾಗಿ ಯಾವ್ದ್ರಲ್ಲಿ ಆಡ್ಸಿದ್ರು ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ಈ ತಿರ್ಗಿಸೋದ್ರಲ್ಲಿ ಮಾತ್ರ ತುಂಬಾನೇ ಎಂಜಾಯ್ ಮಾಡ್ದ. ಯಾರು ಇಳಿದ್ರು ಅವನೇನು ಇಳಿದ್ಬಿಟ್ಟು ಏನ್ ಬರ್ತಾ ಇರ್ಲಿಲ್ಲ. ಆ ಮಕ್ಳಿಗೆ ಅದೇನೋ ತಾಳ್ಮೆನೆ ಇರಲ್ಲ ಅಂತ ಅನ್ಸುತ್ತೆ. ಒಂದ್ ಆಟ ಸಾಕು, ಇನ್ನೊಂದು ಆಟ ಆಡ್ಸೋಣ ಅಂತ ಅಂದ್ರೆ ಅಷ್ಟು ಕಾಲೇ ಅಳು. ಅವನಂತೂ ಕಂಟ್ರೋಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ ನನಗೆ. ಎದ್ರಕೊಂಡ್ಬಿಡು, ಹೌದು ನೋಡು, ಎಲ್ಲರೂ ಮುಟ್ಟುತ್ತದು. ಅವ್ನು ಸ್ಟಡಿಯಾಗಿ ನಿಂತ್ಕೊಂತವನೆ, ಅವನೇನು ಎದುರುತ್ತಾ ಇಲ್ಲ, ಅಳ್ಳಾಡೋದು. ಇನ್ನು ನಮ್ಮ ಭುವಿತಾ ಒಬ್ಳೇನೆ ಸ್ವಲ್ಪ ದೊಡ್ಡೋಳಾಗೋದು. ಇನ್ನು 3 ಮಕ್ಕಳು ಇದ್ದಾರಲ್ಲ, ಅವರು ಒಂದೇ ಏಜ್ ಗ್ರೂಪಿಗೆ ಬರ್ತಾರೆ. ನಮ್ಮ ತಕ್ಷಂಗೆ 2 ವರ್ಷ, ಅದ್ರ ಪಕ್ಕ ಇದೆಯಲ್ಲ ಪಾಪುಗೆ ವರ್ಷದ ಮೇಲೆ 10 ತಿಂಗಳು, ನಮ್ಮ ಪಾಪಗೆ ವರ್ಷದ ಮೇಲೆ 7 ತಿಂಗಳು. ಆ ರೀತಿ ಒಂದೇ ಏಜ್ ಗ್ರೂಪ್ ಇರೋ ಮಕ್ಕಳು ಹಾಡೋದೇ ಚಂದ ಅಲ್ವಾ.
ಪಾಪು ಅಮ್ಮ ಎಷ್ಟೊಂದು ಜಾರ ಮಾಡಿ ಚಂದ ನೋಡಿ ಏನೇನೋ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾನೆ ಅವಾಗ. ಈ ಸಾನ್ವಿ ಆಡ್ತಾ ಇರೋ ಆಟ ನನಗೇನು ಇಷ್ಟ ಆಗಲಿಲ್ಲಪ್ಪ. ಇದೇ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇದರದ್ದು ಒಂದು ಆಟ ಇರುತ್ತೆ ಅಂತ ನೋಡಿದ್ದು. ಅದರೊಳಗೆ ಆಟ ಆಡೋದು ಅಂತ ಏನೂ ಇಲ್ಲ, ಜಸ್ಟ್ ಫಿಸಿಕಲ್ ಎಕ್ಸಸೈಸ್ ಆಗುತ್ತೆ ಅಂತ ಅನಿಸುತ್ತೆ. ಅಲ್ಲಿ ಮೇಲಿಂದ ಹತ್ತೋದಂತೆ, ಮತ್ತೆ ಹಗ್ಗ ಹಿಡ್ಕೊಂಡೇ ಇಳಿಯೋದಂತೆ. ಅವಳಿಗೂ ಒಂಥರ ಹೊಸದೇ ಆಟ ಅಲ್ವಾ, ಹಾಗಾಗಿ ಸ್ವಲ್ಪ ಹೊತ್ತು ಅವಳು ಕೂಡ ಆಟ ಆಡಿದ್ಲು. ನನಗೆ ನೋಡೋದಕ್ಕೆ ಬೇಜಾರಾಗ್ತಾ ಇತ್ತು ಆ ಆಟನ. ಬಾರಪ್ಪ ಸಾನ್ವಿ ಅದೇನು ಆಟ ಆಡ್ತೀಯಾ ಅಂದ್ರೂ ಕೂಡ ಬರ್ತಾ ಇಲ್ಲ ಅವಳಿಗೆ ಅದೇನೋ ಆ ಆಟ ಇಷ್ಟ ಆಗ್ಬಿಟ್ಟಿದೆ. ಇನ್ನು ನಮ್ಮ ಭುವಿತನ ಕೈಲಿ ಆಗಲ್ಲ ಬಿಡಿ ಆ ಆಟ ಆಡೋದಕ್ಕೆ, ಹಾಗಾಗಿ ಇಲ್ಲೇ ಓಡಾಡ್ತಾ ಇದೆ. ಅದೇನೋ ಬೈಕೊಂಡು ಹೋಗ್ತಾ ಇದ್ದಾಳೆ, ಏನು ಅಂತ ಕೇಳಿಸ್ಲಿಲ್ಲ. ಸ್ಕಂದ ಅಕ್ಕ ಇಲ್ಲಪ್ಪ ಅಲ್ಲೋಯ್ತಾ. ಇಷ್ಟೊಂದು ಜನ ಇರೋದ ಹತ್ರ ಸ್ಕಂದನ್ ಕರ್ಕೊಂಡೋಗಿರೋದು ಫಸ್ಟ್ ಟೈಮೇನೆ, ಹಾಗಾಗಿ ಅವ್ನು ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ಇನ್ನು ಇವ್ರು ಬರ್ತಿದ್ದಂಗೆ ಮಕ್ಕಳೆಲ್ಲ ಇವರಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಮಕ್ಕಳೇನು ನಮಗೂ ಇಷ್ಟ ಆಗುತ್ತೆ. ಸಾಮಿನ ಹಾಗೆ ಒಂದು ಫೋಟೋ ತೆಗೆಸ್ಕೊಂಡು ಸ್ಕಂದ ಎದ್ರುಕೊಂಡು ಹೇಳ್ತಾ ಇದ್ದ. ಅವನು ಫಸ್ಟ್ ಟೈಮ್ ಅಲ್ವಾ ಇದೆಲ್ಲ ನೋಡ್ತಾ ಇರೋದು, ಎದ್ರುಕೊಂಡ ಅನ್ಸುತ್ತೆ. ಬನ್ನಿ ನಾವು ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಳ್ಳೋ ಅಷ್ಟರಲ್ಲಿ ಟಿಕೆಟ್ ಸಿಕ್ಕಿತ್ತು. ಸ್ವಲ್ಪ ಲೇಟ್ ಆಗಿದ್ದರಿಂದ ನಾವು ಏನಾದರೂ ಮತ್ತೆ ಝೂಗೆ ಹೋಗ್ಬಿಟ್ರೆ, ಝೂ ಮತ್ತು ಸಫಾರಿ ಎರಡೂ ಕೂಡ ತೊಗೊಂಡಿದ್ವಿ. ಝೂಗೆ ಹೋಗ್ಬಿಟ್ರೆ ಟೈಮ್ ಆಗಿಬಿಡುತ್ತೆ, ಕತ್ಲಾಗತ್ತೆ ಅಂತ ಹೇಳಿ ಫಸ್ಟ್ ಸಫಾರಿಗೆ ಬಂದ್ವಿ. ನಾವು ಬೇಗ ಬಂದಿದ್ವಿ, ಇಲ್ಲೆಲ್ಲ ಕುಡಿಸಿದ್ವಿ. ಅವ್ರಿಗೆ ನಾನಂದ್ರೆ ನಾಚಿಕೆ, ನಾನು ನೋಡಿದ್ರೆ ನಾಚಿಕೆ ಅವನಿಗೆ. ಮಾಡೋ, ನಾನು ತಿರ್ಗಂಗಿಲ್ವಲ್ಲ, ನಾಚ್ಕೊಂಡ್ಬಿಡ್ತೀಯಾ? ನಾವು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಸಫಾರಿ ಬಸ್ಸಲ್ಲೇ ಹೋಗಿದ್ದು. 6 ಮೆಂಬರ್ಸ್ ಇದ್ದಿದ್ದರಿಂದ ಬೇರೆ ವೆಹಿಕಲ್ ತೊಗೊಂಡು ಇಂಡಿವಿಜುವಲ್ ಆಗಿ ಹೋಗ್ಬೋದಾಗಿತ್ತು. ಆಮೇಲೆ ಅನ್ನಿಸ್ತು ನನಗೆ ಮುಂಚೆ ಗೊತ್ತಿದ್ರೆ ಜೀಪಲ್ಲಿ ಹೋಗ್ಬೋದಾಗಿತ್ತು. ಅಟ್ಯಾಕ್ ಮಾಡ್ಬಿಟ್ರ ಆಮೇಲೆ. ಈ ಬಸ್ ಡ್ರೈವರ್ ಇದಾರಲ್ಲ ಅವರಂತೂ 45 ಮಿನಿಟ್ಸು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಹಿಂದಿನಲ್ಲಿ ಒಂದ್ಸರಿ, ಕನ್ನಡದಲ್ಲಿ ಒಂದ್ಸರಿ, ಎರಡೂ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ರು ಅವರು. ಅಲ್ಲಿರೋ ಜಾಗಕ್ಕೆ ಅವು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾವೆ. ಆ ಕರಡಿ ನಾವೆಲ್ಲ ಊಟ ಎಲ್ಲ ಆದಮೇಲೆ ಒಂದ್ಸರಿ ವಾಕ್ ಮಾಡ್ತೀವಲ್ಲ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ವಾಕ್ ಮಾಡ್ತಾ ಇತ್ತು. ಅಂದರೆ ಅದಕ್ಕೆ ಅಂದ್ಬಿಟ್ಟು ಕಾಂಪೌಂಡೆಲ್ಲ ಹಾಕಿರ್ತಾರಲ್ಲ, ಅದರಿಂದ ಆಚೆ ಬಂದ್ಬಿಟ್ಟು ವಾಕ್ ಮಾಡ್ತಾ ಇತ್ತು ಇದು.
ನಾವಂದರೆ ಎಲ್ಲೋ ಅಪರೂಪಕ್ಕೊಂದ್ಸರಿ ನೋಡ್ತೀವಿ, ಅದು ಹತ್ರದಿಂದ ನೋಡಿದಾಗ ಎಷ್ಟು ಭಯ ಆಗ್ತಾ ಇರುತ್ತೆ. ಅವಕ್ಕಂದರೆ ಡೈಲಿ ಎಷ್ಟು ವೆಹಿಕಲ್ಸ್ ಓಡಾಡುತ್ತೆ ಅಲ್ಲಿ, ಸಫಾರಿ ವೆಹಿಕಲ್ಸ್ ಪ್ರಾಕ್ಟೀಸ್ ಆಗಿರುತ್ತೆ. ಸಿಂಹ ವೆರಿ ಲೇಸಿಯೆಸ್ಟ್ ಅನಿಮಲ್ ಅಂತಿದ್ದು, ವೆರಿ ಲೇಸಿಯೆಸ್ಟ್ ಅನಿಮಲ್ ಲಯನ್ ಅಂತೆ. ತುಂಬ ಆ್ಯಕ್ಟಿವ್ ಆಗಿರೋದು ಟೈಗರ್ ಅಂತೆ. ಅವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದ್ರು. ಇದು ನೋಡಿ ಸಿಂಹಿಣಿ, ನಾವು ನೋಡಿದ್ದಾವಾಗಲೇ ಸಿಂಹ, ಇದು ಸಿಂಹಿಣಿ. ಲಯನ್ ಲಯನೆಸ್. ಏನೇ ಆದರೂ ಹತ್ರದಿಂದ ನೋಡೋದಿದೆಯಲ್ಲ ಅದ್ರ ಮಜಾನೇ ಬೇರೆ. ನಾನಂತೂ ಅದು ಏನು ಬ್ಯಾರಿಕೇಡ್ ಏನೂ ಇಲ್ಲ, ಮಧ್ಯ ನೋಡಿ ಎಷ್ಟು ಹತ್ರದಿಂದ ಎಲ್ಲ ಇನ್ನು ಪಕ್ಕದಲ್ಲೆಲ್ಲ ಓಡಾಡ್ತಾ ಇರುತ್ತದು. ಆ ಕಡೆ ಮುಖ ಮಾಡ್ಕೊಂಡು ನಮಗೆಲ್ಲ ಗೊತ್ತಿರಲ್ಲ ಅದು. ಟೈಗರ್ ಶೇರು ಶೇರು ಸಿಟ್ಟು ನೋಡ್ಕೋದೈತೆ. ಇಲ್ಲಿ ನೋಡಿ ಟೈಗರು ಎಷ್ಟು ಹತ್ರದಲ್ಲಿ ವಾಕ್ ಮಾಡ್ತಾ ಇದೆ. ನಾವು ಈವ್ನಿಂಗ್ ಟೈಮಲ್ಲಲ್ವಾ ಹೋಗಿರೋದು, ಹಾಗಾಗಿ ಅವು ಈವ್ನಿಂಗ್ ವಾಕ್ ಮಾಡ್ತಾ ಇದ್ದಾವೆ ಅನ್ಸುತ್ತೆ. ಅಲ್ಲಿದ್ದು ಸಿಂಹ, ಇದು ಸಿಂಹ, ಅದು ಶೇರು. ಸಿಂಹ ಸಿಂಹ ನೋಡು ತಿರ್ಕೊಂಡು. ಓಯ್ ಸಿಂಬ, ಸಿಂಬ ಸಿಂಬ ಬರ್ರಿ ಹಿಂದಕ್ಕೆ ಬಾ, ಹಿಂದಕ್ಕೆ ನೀನು ಸಿಟ್ಟು ಬರಿಸಿದ್ರೆ ನಿನ್ನ ಹೊಡ್ದಾಕ್ಬಿಡ್ತೀನಿ. ಟೈಗರ್ ನ್ಯಾಷನಲ್ ಬೆಂಗಾಲ್ ಟೈಗರ್. ಹಾಯ್ చూడు చూడు ಫೋಕಸ್ ಏನು ಆಯ್ತು, ಗುಡ್ ಕಾಂಪ್ಲಿಮೆಂಟ್ ಬಿಡೆ. ಗುಡ್ ಮಾಮೂನ್ ಹೆಗ್ಲ ಮೇಲೆ ಎಷ್ಟು ಸರಿ ಕುತ್ಕೊಂಡು ನಾನು ಯೂಟ್ಯೂಬಲ್ಲಿ ಇದ್ದೆ ಹೇಳು. ಸ್ಕಂದ ಇಲ್ಲಡ ಮಾಮನ್ ಜೊತೆ ಹೋಗಿ ಅಮ್ಮಂಗೆ ಕೋತಿ ತೋರ್ಸಪ್ಪ. ಅಮ್ಮಂಗೆ ಎಲ್ಲಪ್ಪ ಕೂತಿಲ್ಲ, ಕೋತಿಯಲ್ಲಿ ತೋರ್ಸು. ಸ್ವಲ್ಪ ಟಿಕೆಟ್ ತಗೊಂಡಿಲ್ಲ. ಹೌದೌದು, 1 ವರ್ಷದ 2 ವರ್ಷ. ನಿಂಗೆ ಎಷ್ಟು ವರ್ಷ? 1 ವರ್ಷದ 2 ವರ್ಷದ ಮಗು ತಿನ್ಬೇಕಂತ ಅದನ್ನ. ನಿನಗೆ ಎಷ್ಟು ವರ್ಷ ಹೇಳು? ಎಷ್ಟು ವರ್ಷ ಅಂತ ಗೊತ್ತಿಲ್ವಮ್ಮ ನಿಮ್ಗೆ? ಇದು ಅದು ಖಾರ ಅರ್ಧಂಬರ್ಧ ಕುಡ್ಬಿಟ್ಟಿದ್ದೆ. ಕಾಫಿನೇ ಕಾಣಿಸ್ತಿಲ್ಲ. ಈ ಕಡೆ ಮಾಡು ಪಾಪುಂದಂದು. ತಾತ ಇಲ್ಲೋಡ. ಏ ತಾತ ಅವನಿಗೆ ಇನ್ನೊಂದು ಕೊಡು.
ಬರ್ತದೆ. ಕಾಫಿ ಬ್ರೇಕ್ ತೊಗೊಂಡು ಈಗ ಮತ್ತೆ ಝೂನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸಕ್ಕತ್ತಾಗಿ ಕಾಣಿಸ್ತಿತ್ತು ಅದು ರೆಕ್ಕೆ ಬಡ್ದಾಗಂತೂ. ಅದು ನಮ್ಮ ಥರನೇ ಹಾಯ್ ಅನ್ನುತ್ತೆ, ಡಿಫ್ರೆನ್ಸೇ ಗೊತ್ತಾಗಲ್ಲ ನೋಡಿ. ಆ ಪಕ್ಷಿಗಳೇನಾದ್ರು ಸೌಂಡ್ ಮಾಡಿದ್ರೆ ಅವನು ಸೌಂಡ್ ಮಾಡ್ತಾನೆ, ಕ್ಯಾಮ್ರಾ ಹಿಡಿದ್ರೆ ಮಾತ್ರ ತೋರಿಸೋದಿಲ್ಲ, ಸುಮ್ಮನೆ ನೋಡ್ತಾ ಇದ್ದಾನೆ. ಇನ್ನು ಝೂಗೆ ಹೋದ್ಮೇಲೆ ಈ ಥರ ಫೋಟೋಸ್ ಎಲ್ಲ ತಕ್ಕೊಂಡೇ ಇರೋಕ್ಕಾಗತ್ತಾ? ಮಕ್ಳುಗಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫೈನಲಿ ನಾವು ಝೂ ಹತ್ರ ಒಂದು ಸೆಲ್ಫಿ ತಗೊಂಡಿದ್ದಾಯಿತು. ಹಾಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ನಾವು ನೈಟ್ ಡಿನ್ನರ್ ಮಾಡಬೇಕಿತ್ತಲ್ಲ, ಸೊ ಹಾಗೆ ಎಲ್ಲರೂ ಕೂಡ ಮೀಲ್ಸ್ ತೊಗೊಂಡ್ವಿ. ಆ ಮೀಲ್ಸ್ ಬರೋವರೆಗೂ ಏನಾದರೂ ಸ್ಟಾರ್ಟಪ್ ಅಂತ ಇರಬೇಕಲ್ವಾ, ಹಾಗಾಗಿ ಮಕ್ಕಳಿಗೆ ಇಡ್ಲಿ ತೊಗೊಂಡಿದ್ವಿ. ಇಲ್ಲಿ ಸೂಪ್ ಅಂತೂ ತುಂಬ ಚೆನ್ನಾಗಿತ್ತು, ಹಾಗೆ ಊಟನೂ ಅಷ್ಟೇ ಚೆನ್ನಾಗಿತ್ತು. ಹಾಗೆ ಮಕ್ಕಳಿಗೆ ಅಂತ ನೂಡಲ್ಸು, ಫ್ರೈಡ್ ರೈಸು ಈ ಥರ ತೊಗೊಂಡಿದ್ವಿ. ಮಕ್ಕಳನ್ನ ಎತ್ಕೊಂಡು ತಿರುಗಿ ಸಾಕಾಗಿತ್ತು. ಫೈನಲಿ ಡಿನ್ನರ್ ಮುಗಿಸ್ಕೊಂಡು ಹೊರಟಿದ್ದಾಯ್ತು. ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.